ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್. ವಿದ್ಯಾರ್ಥಿಗಳೇ, ನೀವು ಈ ಪಾಠವನ್ನು ಸರಳವಾಗಿ ಕನ್ನಡ ಭಾಷೆ ಮೂಲಕ ಅರ್ಥ ಮಾಡಿಕೊಳ್ಳಿ. ನೀವಿನ್ನು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಅನುಭವದ ಮಾತು. ಒಂದು ವೇಳೆ ನೀನು ಪ್ರತಿಭಾವಂತನಾಗಿದ್ದರೆ ಯಾಕೆ ಬಡವನಾಗಿದ್ದೀಯಾ? ವಾಸ್ತವದಲ್ಲಿ ವ್ಯವಹಾರಿಗಳು, ವಕೀಲರು, ವೈದ್ಯರು ಹೆಚ್ಚು ಆದಾಯ ಪಡೆಯುತ್ತಿದ್ದರೂ ಸಹ ನಮ್ಮಲ್ಲಿ ಕೆಲವರು ಈಗಲೂ ಯಾಕೆ ವಿಜ್ಞಾನಿಗಳು ಆಗ ಬಯಸುತ್ತಾರೆ? ಒಮ್ಮೆ ರಷ್ಯಾದ ಪ್ರಸಿದ್ಧ ಬರಹಗಾರ ಲಿಯೋ ಟಾಲ್ಸ್ಟಾಯ್ ಹೀಗೆ ಬರೆಯುತ್ತಾರೆ: ಬರೆಯುವುದು ಇಲ್ಲದೆ ಯಾರು ಬದುಕಲಾರನೋ ಅವನು ನಿಜವಾದ ಬರಹಗಾರ. ಇದನ್ನು ನಾನು ನಂಬುತ್ತೇನೆ. ವಿಜ್ಞಾನಿಗಳ ದೃಷ್ಟಿಯಿಂದಲೂ ಇದು ನಿಜ. ವಿಜ್ಞಾನ ಒಂದು ಉತ್ತೇಜನಗೊಳಿಸುವ ಸಾಹಸ. ಅಲ್ಲಿ ಹೊಸತನ್ನು ಕಂಡುಹಿಡಿಯುವುದರಿಂದಲೇ ಪುರಸ್ಕಾರ ದೊರೆಯುತ್ತೆ. ಇಲ್ಲಿ ದುಡ್ಡಿನ ಬದಲಾಗಿ ಸ್ವಾತಂತ್ರ್ಯ, ಉತ್ತಮ ಸ್ನೇಹ ಮತ್ತು ಸ್ವಾವಲಂಬನೆ ಸಿಗುತ್ತದೆ. ಬೇರೆ ವೃತ್ತಿಗಿಂತ ಹೆಚ್ಚಾಗಿ ಇಲ್ಲಿ ಗೌರವಗಳು, ಉನ್ನತ ಸ್ಥಾನಮಾನಗಳು ನಿನ್ನ ಮೇಲೆಯೇ ಅವಲಂಬಿತವಾಗಿರುತ್ತವೆ. ಇಲ್ಲಿ ಸೃಷ್ಟಿಯ ರಹಸ್ಯಗಳನ್ನು ಭೇದಿಸಿದ ಪರಮಾನಂದ ಭಾವನೆ ಆಗುತ್ತದೆ. ಒಂದೇ ಮನೋಭಾವದ ವ್ಯಕ್ತಿಗಳು ಒಟ್ಟಿಗೆ ಕೆಲಸ ಮಾಡಿದಾಗ ಒಂದು ಒಮ್ಮತ, ವಿಚಾರ ಮತ್ತು ಕಾರ್ಯಗಳ ದಕ್ಷತೆ, ಒಳ್ಳೆಯ ಭಾವನೆ ಬರಲು ಸಾಧ್ಯ ಎಂದು ಫ್ರಾಂಕ್ ಪ್ರೆಸ್ ರವರು ಹೇಳಿದ್ದಾರೆ. ಅದು 1960ರ ಅವಧಿ, ಶೀತಲ ಸಮರದ ಉತ್ತುಂಗದ ಅವಧಿ. ನಾನು ಆಗ ಮಾಸ್ಕೋದಲ್ಲಿ ಭೂಕಂಪದ ಅಲೆಗಳು, ಭೂಕಂಪದಿಂದ ಹೊರಹೊಮ್ಮಿದ ತರಂಗಗಳ ಕುರಿತು ಸಂಶೋಧನೆ ಮಾಡುತ್ತಿದ್ದೆನು. ನನ್ನ ಸಮಸ್ಯೆಯಲ್ಲಿ ನಾನು ತಲ್ಲೀನನಾಗಿದ್ದೆ. ಅಲ್ಲಿ ಉದ್ಭವಿಸಿದ ಗಣಿತದ ಸಮಸ್ಯೆಯಲ್ಲಿ ಖುಷಿ ಪಡುತ್ತಿದ್ದೆ. ಇದು ನೈಜ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಎಂದು ವಿಚಾರ ಮಾಡಿರಲಿಲ್ಲ. ರಷ್ಯಾದ ವಿಜ್ಞಾನ ಅಕಾಡೆಮಿ ಅಧ್ಯಕ್ಷರಿಂದ ಕರೆಗಳು ಬಂದವು. ಸೋವಿಯತ್ ಯೂನಿಯನ್, ಯುನೈಟೆಡ್ ಸ್ಟೇಟ್ಸ್, ಯುನೈಟೆಡ್ ಕಿಂಗ್ಡಮ್ದ ತಾಂತ್ರಿಕ ಪರಿಣಿತರು ಜಿನಿವಾದ ರಾಷ್ಟ್ರ ಭವನದಲ್ಲಿ ಸಭೆ ಸೇರಿದ್ದಾರೆ ಎಂಬ ಮಾಹಿತಿ ಕುರಿತು ಅವನಿಗೆ ಒಂದು ಸಂದೇಶ ಬಂದಿತ್ತು. ಅಧ್ಯಕ್ಷರು ಆ ಸಂದೇಶ ಪತ್ರವನ್ನು ನನಗೆ ತೋರಿದರು. ನಾನೊಮ್ಮೆ ಮಾಸ್ಕೋ ಪರಿಣಿತರ ಜೊತೆ ವಾದಿಸುವಾಗ ನನ್ನ ಕಾರ್ಯವನ್ನು ಅಮೆರಿಕಾದ ವಿಜ್ಞಾನಿ ಫ್ರಾಂಕ್ ಪ್ರೆಸ್ ರವರು ಗುರುತಿಸಿದ್ದರು. ಅವರನ್ನು ಮತ್ತೆ ಜಿನಿವಾದಲ್ಲಿ ಕಂಡೆ. ಆ ಸಮಯದಲ್ಲಿ ಭೂಮಿಯ ಮೇಲಿನ ಪ್ರತಿಯೊಬ್ಬ ಪುರುಷ, ಮಹಿಳೆ ಮತ್ತು ಮಗು ಅಣ್ವಸ್ತ್ರದ ವಿನಾಶದ ಭಯದಲ್ಲಿ ಬದುಕುತ್ತಿದ್ದರು. ಪ್ರತಿಯೊಂದು ಶಕ್ತಿ ಬಣವು ಒಂದೇ ಹೊಡೆತಕ್ಕೆ ತನ್ನ ಎದುರಾಳಿಯನ್ನು ನಾಶಗೊಳಿಸಲು ಸಾಕಷ್ಟು ಅಣು ಬಾಂಬ್ಗಳನ್ನು ಹೊಂದಿದ್ದವು. ಆದರೆ ಕೇವಲ 20 ನಿಮಿಷ ಸಾಕು ರಾಕೆಟ್ಗಳು ತಮ್ಮ ಗುರಿಯನ್ನು ಮುಟ್ಟಲು, ಇನ್ನೊಂದು ಕಡೆಯವರಿಗೆ ತಮ್ಮ ಪ್ರತಿಕಾರವನ್ನು ತೀರಿಸಿಕೊಳ್ಳಲು, ತಮ್ಮ ವೈರಿ ನಾಶ ಮಾಡಲು ಸಾಕಷ್ಟು ಸಮಯವಿತ್ತು. ಇದೊಂದು ಭಯ ಹೇಗೆಂದರೆ ಪರಸ್ಪರ ಒಪ್ಪಿಗೆಯಿಂದ ವಿನಾಶ. ಇದರ ಸಂಕ್ಷಿಪ್ತ ರೂಪ ಮ್ಯಾಡ್. ಇದರಿಂದ ಒಂದು ಸಣ್ಣ ನೂಲೆಳೆ ನಮ್ಮನ್ನು ಕಾಪಾಡಿತು. ಅಣ್ವಸ್ತ್ರ ಪರೀಕ್ಷೆ ಮುಂದುವರೆಸುವುದು ಅಂದ್ರೆ ಶಕ್ತಿಶಾಲಿ ಬಾಂಬ್ ಅಭಿವೃದ್ಧಿ ಪಡಿಸುವುದು, ಜಾಗತಿಕ ಅಣು ಯುಗದಲ್ಲಿ ಹೊಸ ಅಸಮತೋಲನ ಪರಿಚಯಿಸುವುದು. ಅದಕ್ಕಾಗಿ 3 ಶಕ್ತಿಶಾಲಿ ಬಣಗಳು ಒಂದು ಒಪ್ಪಂದಕ್ಕೆ ಬರಲು ಇಚ್ಛಿಸಿದವು, ಅದುವೇ ಅಣ್ವಸ್ತ್ರ ಪರೀಕ್ಷಾ ನಿಷೇಧ. ಇದರಿಂದ ಉದ್ಭವಿಸುವ ಸಮಸ್ಯೆ ಪರಿಹಾರಕ್ಕಾಗಿಯೇ ಜಿನಿವಾದಲ್ಲಿ ತಾಂತ್ರಿಕ ಪರಿಣಿತರು ಸೇರಿದ್ದರು. ಔಪಚಾರಿಕವಾಗಿ ಸಮಸ್ಯೆ ಹೀಗಿತ್ತು: ಶಕ್ತಿ ಬಣಗಳು ಅಣ್ವಸ್ತ್ರ ಪರೀಕ್ಷೆ ನಿಷೇಧಕ್ಕೆ ಒಪ್ಪಿ ಸಹಿ ಹಾಕಿದವು. ಆದರೆ ಇದರಲ್ಲಿ ಒಬ್ಬ ಸದಸ್ಯ ಈ ಒಪ್ಪಂದ ಉಲ್ಲಂಘಿಸಿ ರಹಸ್ಯವಾಗಿ ಭೂಗರ್ಭದಲ್ಲಿ ಅಣ್ವಸ್ತ್ರ ಸ್ಫೋಟಗೊಳಿಸಿದರೆ ಅದನ್ನು ಪತ್ತೆ ಹಚ್ಚುವುದು ಹೇಗೆ? ಈ ಸಮಸ್ಯೆಯು ನೇರವಾಗಿ ಭೂಕಂಪದ ಅಲೆಗಳ ಸಿದ್ಧಾಂತಕ್ಕೆ ತಿರುಗಿತು. ಭೂಮಿಯ ಅಂತರಾಳದಲ್ಲಿ ನಡೆಸುವ ಅಣು ಸ್ಫೋಟವು ತರಂಗಗಳನ್ನು ಹೊಮ್ಮಿಸುತ್ತದೆ. ಈ ತರಂಗಗಳು ಭೂಕಂಪದ ತರಂಗದ ರೀತಿಯಲ್ಲಿಯೇ ಇರುತ್ತವೆ. ಸ್ವಾಭಾವಿಕ ತರಂಗಗಳನ್ನು ಸ್ಫೋಟದಿಂದ ಉಂಟಾದ ತರಂಗದಿಂದ ವಿಂಗಡಣೆ ಮಾಡೋದು ಹೇಗೆ? ತಕ್ಷಣ ನನ್ನ ಸೈದ್ಧಾಂತಿಕ ಜ್ಞಾನ ಮನುಕುಲದ ಉಳಿವಿನ ಅನ್ವಯಿಕ ಕ್ಷೇತ್ರದ ಕಡೆ ತಿರುಗಿತು. ಶೀತಲ ಸಮರದ ಆ ವಾತಾವರಣದಲ್ಲಿ ನಮ್ಮ ತಲೆಯಲ್ಲಿ ರಾಜಕೀಯ ವಿಚಾರಗಳೇ ಸುಳಿದಾಡುತ್ತಿದ್ದಾಗ, ಇನ್ನೊಂದು ಬದಿಯಲ್ಲಿ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಹಲವಾರು ಸಾಂಸ್ಕೃತಿಕ ಭಿನ್ನತೆಗಳಲ್ಲಿ ಅಸಾಧ್ಯವೆನಿಸಿದ ಸಮಸ್ಯೆಗೆ ಪರಿಹಾರ ಹುಡುಕುವ ವಿಚಾರ ನಡೆಸಿದ್ದರು. ನಮ್ಮನ್ನು ಆ ವರ್ಗ ಕಾಪಾಡಿತು. ನಾವೆಲ್ಲ ವಿಜ್ಞಾನಿಗಳು ಸಾಮಾನ್ಯವಾದ ಭಾಷೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಿ, ರಾಜಕೀಯ ಧುರೀಣರ ಮೂಲಕ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತೆ ಮಾಡಿದೆವು, ಅದುವೇ ಅಣ್ವಸ್ತ್ರ ನಿಷೇಧ.
ಈ ಒಂದು ಸಂಗತಿಯಿಂದ ಕಲಿತೆ, ನಾನೊಬ್ಬ ವಿಜ್ಞಾನಿಯಾಗಿ ನನ್ನಂತೆಯೇ ವಿಚಾರ ಮಾಡುವ ಹಲವಾರು ವಿಜ್ಞಾನಿಗಳು ಜಗತ್ತಲ್ಲಿ ಇದ್ದಾರೆ ಎನ್ನುವುದನ್ನು. ಅಷ್ಟೇ ಅಲ್ಲದೆ ಬೇರೆ ದೇಶದಲ್ಲಿಯೂ ನಾನು ಒಬ್ಬಂಟಿ ಅಲ್ಲ ಎನ್ನುವುದನ್ನು ತಿಳಿದೆ. ಅದಕ್ಕಿಂತ ಹೆಚ್ಚಾಗಿ ಎಲ್ಲಿ ವಿಜ್ಞಾನವಿದೆಯೋ ಅಲ್ಲಿ ಮನುಕುಲದ ಉಳಿವು ಇದೆ ಮತ್ತು ಏಳಿಗೆ ಇದೆ. ವಿಜ್ಞಾನ ಪ್ರಾಯೋಗಿಕವಾಗಿ ವಿಚಾರ ಮಾಡುವುದಿಲ್ಲ ಎನ್ನುವಂತಹ ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಕೆಲವು ಸಂದರ್ಭದಲ್ಲಿ ಅದು ಸತ್ಯ ಕೂಡ. ಉದಾಹರಣೆಗೆ, ನಮ್ಮ ಕಾಲದ ಒಬ್ಬ ಗಣಿತಜ್ಞ ಯಾವುದೋ ಒಂದು ವಿಷಯದಲ್ಲಿ ತಲ್ಲೀನನಾಗಿ ಮನೆಯಿಂದ ಅದಲು ಬದಲು ಶೂ ಹಾಕಿಕೊಂಡು ಹೋಗಿದ್ದನಂತೆ. ಹಾಗಿದ್ದರೂ ಇದನ್ನು ತೀಕ್ಷ್ಣವಾಗಿ ವಿಚಾರಿಸಿದರೆ ಇದರ ಇನ್ನೊಂದು ಬದಿ ಅರ್ಥವಾಗುತ್ತದೆ. ಅದೇನೆಂದರೆ, ವಿಜ್ಞಾನಿಗಳೇ ಈ ಜಗತ್ತಿನಲ್ಲಿ ಹೆಚ್ಚು ಪ್ರಾಯೋಗಿಕ ವ್ಯಕ್ತಿಗಳು. ಎಲ್ಲ ಹೊಸ ತಾಂತ್ರಿಕ ಆವಿಷ್ಕಾರಗಳು, ಮನರಂಜನೆಯಿಂದ ಹಿಡಿದು ರಕ್ಷಣಾ ಕ್ಷೇತ್ರದಲ್ಲಾದ ಮೂಲ ಸಂಶೋಧನೆಗಳು. ಹಿಂದಿನ ಉದಾಹರಣೆಗಳನ್ನು ನೋಡುವುದಾದರೆ, ಜೀವನಿರೋಧಕಗಳು, ಇಲೆಕ್ಟ್ರಾನಿಕ್ಸ್ಗಳು, ಜೈವಿಕ ತಂತ್ರಜ್ಞಾನಗಳು, ಹಸಿರು ಕ್ರಾಂತಿ, ಅಪರಾಧ ಪತ್ತೆ, ಹೀಗೆ ಹಲವಾರು. ಇಂದು ವಿಜ್ಞಾನದ ಮೂಲ ಸಂಶೋಧನೆಯಿಂದ ಹೊಸ ಶಕ್ತಿ ಮೂಲಗಳು, ಹೊಸ ಖನಿಜಾಂಶಗಳು, ಭಯೋತ್ಪಾದನೆ ನಿಗ್ರಹ ತಂತ್ರ, ಕ್ಯಾನ್ಸರ್ದಿಂದ ಗುಣಮುಖರಾಗಲು ಔಷಧಿ, ಹೊಸ ಅಂಗಾಂಗ ವರ್ಗಾವಣೆ ವಿಧಾನ. ಜೀವಶಾಸ್ತ್ರದ ತರಬೇತಿ ಪಡೆದವರು ಇಂದು ಔಷಧಿ ಕೈಗಾರಿಕೆ ಸ್ಥಾಪಕರು ಮತ್ತು ನಿರ್ದೇಶಕರಾಗುತ್ತಿದ್ದಾರೆ. ಆದ್ದರಿಂದ ವಿಜ್ಞಾನ ವಿಷಯದ ಸಾಮಾನ್ಯ ಜ್ಞಾನ ನಿಮಗೆ ಇಷ್ಟವಾದ ಯಾವುದೇ ಕರಿಯರ್ಗೆ ಹಾದಿಯಾಗುತ್ತದೆ. ನಮಗೆಲ್ಲ ಸಾಮಾನ್ಯವಾಗಿ ತಿಳಿದಂತೆ ನಮ್ಮ ನಾಗರಿಕತೆಯ ಉಳಿವು ಇಂದು ಪ್ರಾಕೃತಿಕ ಮತ್ತು ಮಾನವ ನಿರ್ಮಿತ ವಿಪತ್ತುಗಳಿಂದ ಭಯಗೊಂಡಿದೆ. ಅದರಲ್ಲಿ ಪ್ರಮುಖವಾದವು ಎಂದರೆ ಭೂಕಂಪ, ಮಹಾನಗರಗಳ ನಶಿಸುವಿಕೆ, ಪರಿಸರ ನಾಶ, ಆರ್ಥಿಕ ಮತ್ತು ಸಾಮಾಜಿಕ ಏರುಪೇರು. ಇಂದು ಅಣು ಕಸದಿಂದ ಅಗಾಧ ಪ್ರಮಾಣದಲ್ಲಿ ಹೊರಬರುತ್ತಿರುವ ವಿಕಿರಣ, ಮಹಾನಗರಗಳಲ್ಲಿ ಆಗುತ್ತಿರುವ ಭೂಕಂಪ, ಸಾಮೂಹಿಕ ಹಿಂಸಾಕೃತ್ಯಗಳು, ಇನ್ನಿತರೆ ಜಾಗತಿಕ ವಿಪತ್ತು, ಸಾಕಷ್ಟು ಸಂಖ್ಯೆಯ ಜೀವಹಾನಿ, ಇದರಿಂದಾಗಿ ನಮ್ಮ ಭೂಭಾಗ ವಾಸಿಸಲು ಅಯೋಗ್ಯ ರೀತಿಯಲ್ಲಿ ಬದಲಾಗುತ್ತಿದೆ. ಪ್ರತಿ ವರ್ಷ ಸಮಸ್ಯೆ ನಿವಾರಣೆಗೆ ಕೋಟ್ಯಂತರ ಹಣ ಖರ್ಚು ಮಾಡುತ್ತಿದ್ದಾಗ್ಯೂ ಈ ರೀತಿಯ ಅಪಾಯಗಳ ಸಂಖ್ಯೆ ಬೆಳೆಯುತ್ತಲೇ ಇದೆ. ಬದುಕಿನ ಆಶಯ ಮತ್ತು ಸಮಸ್ಯೆಗಳನ್ನು ಹೊಡೆದುಹಾಕುವ ಜವಾಬ್ದಾರಿ ಕೇವಲ ಹಣದಿಂದ ಸಾಧ್ಯವಿಲ್ಲ, ಬದಲಾಗಿ ಬೌದ್ಧಿಕ ಸಂಪನ್ಮೂಲಗಳಿಂದ ಸಾಧ್ಯ. ಹಣವು ತುಂಬಾ ಜನಪ್ರಿಯವಾದ್ರೂ ಫ್ರೆಂಚ್ ಗಾದೆಯಂತೆ, ಯಾರು ಹಣದಿಂದ ತೃಪ್ತಿ ಹೊಂದಲಾರರು, ಎಲ್ಲರೂ ಪ್ರತಿಭೆಯಿಂದ ತೃಪ್ತಿ ಹೊಂದುವರು. ಕೇವಲ ಮೂಲ ಸಂಶೋಧನೆ ನಮ್ಮನ್ನು ಮುಂಬರುವ ವಿಪತ್ತು ಎದುರಿಸಲು ಸಿದ್ಧಗೊಳಿಸಬಲ್ಲದು. ನಮ್ಮ ಈ ಕಾಲ ಎಂಥದ್ದು ಅಂದ್ರೆ ಸಂಪೂರ್ಣವಾಗಿ ಅರ್ಥವಾಗದೇ ಇರುವ ಅಂಶಗಳೊಂದಿಗೆ ನಡೆಯುತ್ತಿರುವ ದಿನನಿತ್ಯದ ಹೋರಾಟ. ವಿಜ್ಞಾನ ಸಂಶೋಧನೆ ಎನ್ನುವುದು ಒಂದು ಗೊತ್ತಿಲ್ಲದ ಅಂಶಗಳೊಂದಿಗೆ ನಡೆಯುವ ಉತ್ಸುಕವಾದ ಸಾಹಸ ಮತ್ತು ಮನುಕುಲದ ಉಳಿವಿನ ಗುರುತು. ವಿಜ್ಞಾನಿ ತಮ್ಮ ಸಾಮಗ್ರಿಗಳಿಂದ ಸಾಮಾನ್ಯನಿಗೆ ಗೊತ್ತಾಗದ ಸಮಸ್ಯೆಗಳೊಂದಿಗೆ ಹೋರಾಡಿ ಕಾಲದೊಂದಿಗೆ ಸುರಕ್ಷಿತವಾಗಿ ಚಲಿಸುವುದನ್ನು ಖಾತ್ರಿಪಡಿಸುತ್ತಾನೆ. ಕೊನೆಯದಾಗಿ ನಾನು ನಿಮಗೆ ನೆನಪಿಸುವುದು ಏನೆಂದರೆ, ವಿಜ್ಞಾನ ಆರಂಭವಲ್ಲ, ವಿಜ್ಞಾನ ಅಂತ್ಯವಲ್ಲ, ವಿಜ್ಞಾನ ಮನುಕುಲದ ಬೇರ್ಪಡಿಸಲಾಗದ ಒಂದು ಮಾರ್ಗದರ್ಶನ ಮತ್ತು ಕಾಳಜಿ ಮಾಡುವ ಅಂಶ.